Hi guys, welcome back to our YouTube channel. ಇದು ಡೇ 3 ಬ್ಲಾಗ್. Yeah. So guys ಇವಾಗ ರೂಮಿಂದ ನಾವು ಚೆಕ್ಔಟ್ ಆಗಬೇಕು ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಿದ್ದೀವಿ. ನೋಡ್ಬೋದು ರೂಮ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಹೊರಡೋಣ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಒಂದೆರಡು ಪ್ಲೇಸಸ್ ಇದೆಯಂತೆ. ಸೊ ಅದನ್ನು ನೋಡಿಕೊಂಡು ಹೋಗೋದು. ಸೊ ಈ ವಿಡಿಯೋನ ನೋಡಿ ಆ್ಯಂಡ್ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ ನೋಡಿದರೆ. ಆ್ಯಂಡ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಒತ್ತಿ ಆ್ಯಂಡ್ ಆಲ್ ಅಂತ ಪ್ರೆಸ್ ಮಾಡಿ. ಬಾಯ್ ಗೈಸ್. ಸೊ ಚೆಕ್ಔಟ್ ಎತ್ತಿಟ್ಕೊಂಡಿರ್ತಾರೆ. ಮಣ್ಣಿಗೆ ಹೋಗೋಣ, ಮಣ್ಣಿಗೆ. ಓ ಮೈ ಗಾಡ್, ಒಳ್ಳೇದಾಗ್ಲಿ. ಒಂದು ನಿಮಿಷ ಹಾಕಪ್ಪ. ಸೊ ಲಾಸ್ಟ್ಲಿ ನಮ್ಮ ರೂಮ್ನ ತೋರಿಸ್ತಾ ಇದ್ದೀನಿ. ಅಯ್ಯೋ, ಸೊ ಇದಾಗಿತ್ತು ನಮ್ಮ ರೂಮ್. ಆ್ಯಂಡ್ ಇವಾಗ ಅಲ್ಲ, ಚೆಕ್ಔಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟೇ. ಬಾಯ್ 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 ಬಾಯ್. ಸಿ ಯು. ಟಾಟಾ, ಗುಡ್ ಬಾಯ್. ಅಲ್ಲೆಲ್ಲ ಚೆಕ್ ಮಾಡಿ ಬಿಡೆ ಸೈಡ್ ಹೋಗ್ಮ. ಸೊ ಗೈಸ್ ಇವಾಗ ಆ ರೂಮ್ಗೂ ನೋಡಿಸ್ಬಿಡ್ತೀನಿ ನಾನು. ಸೊ ಈ ರೂಮು ಅಷ್ಟೇ. ಹಾಂ, ಈ ರೂಮ್ದು ತೋರಿಸ್ಬಿಡ್ತೀನಿ. ನೋಡಿ ಗೈಸ್, ಯಾರೋ ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಇದು ಸೊ ಬಾಯ್. ಬಾಯ್. ವಾಶ್. ನೀವೆಲ್ಲ ಬನ್ನಿ ಅಂತ ಕಾಯ್ತಾ ಇದ್ದೆ. ನಾವೆಲ್ಲ ಹೇಗೆ ಇವ್ರಿಗೆ ಲೆಕ್ಕಕ್ಕೆ ಎಲ್ಲ ಹೋಗ್ತಾವ್ರಿ. ಓ ಮೈ ಗಾಡ್. ಅದನ್ನ ಮೇಲೆ ಎಳ್ಕೊಂಡು ಹೋಗ್ಮಮ್ಮ. ಇದಾಗಿತ್ತು ನಮ್ಮ ಹೋಟೆಲ್, ಅಂದರೆ ರೂಮ್. ಅಪ್ಪು, ಚಾಕ್ಲೇಟ್ ಅಪ್ಪು. ಸೊ ಇದೇ ಈ ಲಾಡ್ಜ್ನ ಹೆಸರು. ಬೇಲಂಕಣಿಗೆ ಬಂದಾಗ ನೋಡಿಕೊಂಡು ರೂಮ್ ಬುಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೀಚ್ ಇದೆ. ಸೊ ಆ ಕಡೆ ಹೋದರೆ ಬೀಚ್ ಗೈಸ್. ಆ ಕಡೆ ಒಂದು ರೋಡ್ ಬರುತ್ತೆ, ಅಲ್ಲೋದ್ರೆ ಬೀಚ್. ಅಲ್ಲೂ ಸ್ವಲ್ಪ ಜನ ಕೂತವ್ರಿ. ಸೊ ಇದೇ ರೂಮ್ ತೋರಿಸ್ಬಿಡು. ತೋರಿಸ್ದೆ. ತೋರಿಸ್ತಾ ಸ್ನಾನ ಮಾಡಿ ಎಲ್ಲರೂ ಬರ್ಲಿ ಒಟ್ಟಿಗೆ ತಿನ್ನೋಣ ಅಂತ ಸಪ್ರೇಟ್ ಪಲ್ಟಿ ಹೊಡೆದ ಏನಾಯ್ತು? ಪಲ್ಟಿ ಪಲ್ಟಿ ಹೊಡೆದಿದ್ವಿ. ಅದಕ್ಕೆ ಏನಾಯ್ತು? ಹೊಟ್ಟೆ ಜಾಸ್ತಿ. ಈಗ ನಾವು ಆಲ್ರೆಡಿ ಚೆಕ್ಔಟ್ ಆಗಿಬಿಟ್ವಿ. ಆನ್ ದ ವೇ ಇಲ್ಲಿ ಸುನಾಮಿ ಆಗಿತ್ತು. ಯಾವ ಇಸ್ರೇಲ್ ಸುನಾಮಿ ಆಗಿದ್ದು? 4ಅಲ್ಲಿ 10ಅಲ್ಲಿ ಆಯ್ತಂತೆ, ನನಗೂ ಗೊತ್ತಿಲ್ಲ ಸರಿಯಾಗಿ. ಸೊ ಅವಾಗ ಸುನಾಮಿ ಆದಾಗ ಯಾರ್ಯಾರೆಲ್ಲ ಸತ್ತಿದ್ರು ಅವ್ರನ್ನ ಯಾವ ಥರ
ಸಮಾಧಿ ಮಾಡಿದ್ದಾರೆ. ಹೆಂಗೆ ಜೆಸಿಪಿದಲ್ಲಿ ಆಗದೆ ಎಲ್ಲಾನು ಒಂದೇ ಸಲ ಒಳಗೆ ತಳ್ಳಿ ಮಣ್ಣು ಮುಚ್ಚಿಬಿಟ್ಟು. ಹೌದಾ? ಆ ಥರ ಅಂತೆ ಗೈಸ್. ಹೋಗಿ ಹತ್ರ ಹೋಗಿ ತೋರಿಸಿ ಬಂತು ನೋಡೋಕ್ಕಲ್ಲೇ. ಅದೇ ಅಲ್ಲ ಹತ್ರ ಹೋಗೋಣ ಇದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಾವೆಲ್ಲ. ಲೆಟ್ಸ್ ಗೋ ನೋಡೋಣ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಬೇರೆ ನಾವು ಈ ಸ್ಟ್ಯಾಚ್ಯೂ ಮಾತ್ರ ನೋಡಿದ್ವಿ, ಬಟ್ ಇವತ್ತೇ ಹತ್ರ ಹೋಗ್ತಾ ಇರೋದು. ಸೊ ನೋಡೋಣ. ಹೋಗಿದ್ದೆ ಲಾಸ್ಟ್ ಟೈಮ್ ಒಳಗೆ ಹೋಗಿಲ್ಲ ಅಲ್ಲ ನಾವು. ನೋಡೇ ಐತಿಲ್ಲ. ಕ್ಲೋಸ್ ಆಗಿತ್ತಾ? ನಾವು ಬಂದೇ ಇಲ್ಲ ಅಂತ ಅನ್ಕೊಂಡೆ. ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಬೀಚಲ್ಲೇ ಎಲ್ಲ ಗೈಸ್ ಮತ್ತೆ ಒಂದು ನನ್ನ ಸ್ಪೆಕ್ಸ್ ಕಳೆದೋಗಿದೆ. ನಾನು 3 ತಗೊಂಡ್ಬಂದಿದ್ದೆ, ಒಂದು ಸ್ಪೆಕ್ಸು ಎಲ್ಲ ಹಾಕ್ಬಿಟ್ಟಿದ್ದಾರೆ. ನನ್ನ ಫೇವ್ರೆಟ್ ಸ್ಪೆಕ್ಸು ಗೈಸ್. ಓಕೆ ಈಗ ಹೋಗೋಣ. ಇಲ್ಲಿ ಟೇಬಲ್ ಇದೆ, ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಅಂದ್ರೆ ಹೇಳ್ದಲ್ಲ ಇದಕ್ಕೇನು ಇದೇನಕ್ಕೆ ನನಗೂ ಗೊತ್ತಿಲ್ಲ. ಬಾಕ್ಸ್ 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 ಇದು ಬಾಕ್ಸ್. ಏನ್ ಬಾಕ್ಸು? ಇದು ಇತ್ತಲ್ಲ, ಹೋಮ್ ಟೂರ್ ಆದ್ಮೇಲೆ ಎಲ್ಲಾ ರೂಮಲ್ಲೂ ಸ್ವಿಚ್ ಪಾಯಿಂಟ್ ಇದೆ ಗಾಯ್ಸ್. ಇದು ಸ್ವಿಚ್ ಪಾಯಿಂಟ್ ಒಂದೊಂದ್ ಕಡೆ ಇರೋದು ಇಂಪಾರ್ಟೆಂಟ್. ಸೊ ಹತ್ರ ಬಂದ್ವಿ ಗೈಸ್, ಬನ್ನಿ ತೋರಿಸ್ತೀನಿ. ಕ್ಲೋಸ್ ಮಾಡಿಬಿಟ್ಟಿದ್ರು. ಇವಾಗ ನಾವು ಬಂದಿದ್ದೀವಿ ಅಂತ ಗೇಟ್ ಓಪನ್ ಮಾಡಿದ್ದಾರೆ. ಏಯ್ ಕೇಬಲ್ ಬಗ್ಗೆ ಮಾತಾಡ್ಬಾರ್ದು ಬನ್ರಿ. ಬುದ್ಧಿ ಕಲ್ತಿಲ್ಲ ನೀವು. ನೋಡಿ ಗೈಸ್ ಇಲ್ಲೇ ಎಷ್ಟು ಇದನ್ನ, ಎಷ್ಟು ಜನ ಅದನ್ನ ನೋಡೋಣ. ನಾನೇನಂದೆ 2004 ಏನ್ ನೋಡಿ ಅದು 2005ರಲ್ಲಿ ಈ ಕಡೆ ಹಾಕಿರೋದು. ಅದೇನಕ್ಕೆ ನೋಡ್ತೀಯಾ? ಏನು ಗೊತ್ತಿಲ್ಲ. ನೋಡ್ಕೊಂಡು ಹೇಳೋದು ಕಷ್ಟ. ಫೋಟೋ ಏನಕ್ಕೆ ಎಷ್ಟು ಜನ ಸತ್ತಿರೋದು ಅದು ಹಾಕಿಲ್ಲ ಅಲ್ಲ. ಸುನಾಮಿ ಇನ್ನು ವೆಲಂಗಲ್ಲಿ ಅದೇ ಎಷ್ಟು ಜನ ಸತ್ತಿರೋದಂತ ಹಾಕಿಲ್ಲ ಅಲ್ಲ ಮಾವ. ಸುನಾಮಿಯಲ್ಲಿ ಸತ್ತಿರೋರು ಇಲ್ಲ ಲೆಕ್ಕನೇ ಇಲ್ದೇ ಇರೋ ಜನ. ಇಷ್ಟು ದೊಡ್ಡದಿರುತ್ತೆ. ಸೊ ಗೈಸ್ ಈಗ ಒಂದು ರೌಂಡ್ ಹಾಕೊಂಡು ಪ್ರೇ ಮಾಡ್ಕೊಂಡು ಹೋಗ್ತೀವಿ. ಹಿಸ್ಟ್ರಿ ಇದು ಒಟ್ಟಿನಲ್ಲಿ. ಇಂಥ ಜಾಗದಲ್ಲೇ ಬಾಡಿ ಸಿಗ್ತಾವಲ್ಲ ಯಾರು, ಯಾವ ಬಾಡಿ. ಸೊ ಇಲ್ಲಿ ಮಣ್ಣು ಮಾಡಿರೋದು. ಹಾಂ ಇಲ್ಲೆಲ್ಲರೂ ಇದು ಮಾಡ್ತಾ ಇದ್ರೆ ಇಲ್ಲಿ ನೋಡಿ ಮಾವಿನಕಾಯಿ ಕಳ್ಳ. ಚಿನ್ನವಾಗ ಎಕ್ಸುತ್ತೆ ಹೇಳಿದ್ಯಾ? ಮತ್ತೆ 3 ಕಾಣಿಸ್ತಾ ಇದ್ದಾವೆ ನೋಡಿ, ಯಾವ್ದು ಎತ್ತು ಕೊಡ್ತೀಯೋ. ಕಣ್ಮೇಲೆ ಹುಷಾರು. ಅಯ್ಯೋ ಕಣ್ಣಿಗೆ ಹುಷಾರು. ಇಲ್ಲೇ ಇದೆ. ಚಿಕ್ಕದು ಇದಾ ಇದು ಅಪ್ಪಣ್ಣ? ಇದೇನು ತುಂಬಾ ಚಿಕ್ಕದಾ ಭವನ? ಇದು ಕೀಳ್ಬೇಕೆ? ಹಿಡ್ಕೊ, ನೀನ್ ವಿಡಿಯೋ ಮಾಡಿ ನಾನು ಹಿಡ್ತೀನಿ. ಅದಕ್ಕಿತ್ಕೋ ಸುನಾಮಿ ಆದಾಗ ಇಲ್ಲಿವರೆಗೂ ಏನೋ ನೀರಿದ್ದಕ್ಕೆ 1 ಲಕ್ಷ ಜನ ಹಾಕಿರೋದು. ಅಲ್ಲಿ ಆಮೇಲೆ ಅದು ನಮಗೆ ಗೊತ್ತಿರೋದು ಇವರು. ಗಾಯ್ಸ್ ಝೂಮಲ್ಲಿ ಹಿಡ್ದ ಗೈಸ್. ಇಲ್ಲಿ ಸಿಂಗಡಿ ತಗೊಳಕ್ ಬಂದಿದೀವಿ. ಡ್ರೈ ಫಿಶ್ ನೋಡಿ. ಇದು ಚಟ್ನಿ ಮಾಡ್ತೀವಿ. ಮುಟ್ಬೇಡ ಅನುಷ ಬೈತಾರೆ, ಮುಟ್ಟಿ ನೋಡ್ಬಾರ್ದು ಅಂತ.
ಗೈಸ್ ಇಲ್ಲಿ ಅಮ್ಮ ಸಿಂಗಡಿ ಏನು ಕಷ್ಟ ಅಮ್ಮ ನಂಗೆ ಸಿಂಗಡಿ ಇಷ್ಟ ಆದ್ರೆ ಅದಲ್ಲಿ ಏನೋ ಶಿಲಕ ಮಾಡುತ್ತೆ ಅದು ಕೇಳ್ಕೊಂಡು ಮಾಡು ಎರಡ ನಿಮಗೆ ಸೊ ನಮ್ಮಮ್ಮ ಕರ್ಮೀನ್ ತಗೊಂತಾ ಇದ್ದಾರೆ ಅಮ್ಮ ಎಂಗ್ಳಕ್ಕೆ ಅಂತ ಇದು ಏನು ಇದೆಲ್ಲ ಡ್ರೈ ಫಿಶ್ 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 ನಮ್ಮ ಬಸ್ ಇಲ್ಲಿದೆ ನೋಡಿ ಇದು ನಮ್ಮ ಬಸ್ ಗೈಸ್ ನಾವಿವಾಗ ನಾಗೂರ್ ದರ್ಗಾಗೆ ಬಂದಿದ್ದೀವಿ ಸುಮ್ಮನೆ ಹಂಗೆ ವಿಸಿಟ್ ಹಾಕೊಂಡು ಹೋಗೋಣ ಅಂತ ಆ್ಯಂಡ್ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ ಸೊ ಲೆಟ್ಸ್ ಗೋ ಎಕ್ಸೈಟಿಂಗ್ ಇದೇನಂತ ನಂಗೆ ಗೊತ್ತಾಗ್ತಾಯಿಲ್ಲ ಗೈಸ್ ಓದಕ್ಕೆ ಬರ್ತಾ ಇಲ್ಲ ಜಸ್ಟ್ ವಿಸಿಟ್ಗೋಸ್ಕರ ಬಂದಿದ್ದೀವಿ ಅದಕ್ಕೆ ನೋಡಿ ಸೊ ಒಳಗಡೆ ಹೋಗೋಣ ಹೆಂಗಿದೆ ಅಂತ ನೋಡೋಣ ಫಸ್ಟ್ ಟೈಮ್ ಬಾ ದಿತಿ ಹೇಳಿದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀನೇ ವಾಯ್ಸ್ ಓವರ್ ಕೊಡ್ಬೇಕು ನೋಡಿ ಇಡೀ ಹಂಗೆ ಮಾತಾಡ್ಕೊಂಡು ಏನು ಕೇಳಿಸಿದ್ರೆ ಒಳಗೆ ಮಾತಾಡುವಾಗ ಸುಮ್ಮನೆ ಇರ್ತಾರೆ ಸುಮ್ಮನೆ ಮಲಗೋದಾಗ ಲೈಟ್ ಹಾಕಿದ್ರೆ ಚೆನ್ನಾಗಿರ್ತೈತಾನೆ ಮೇಲೆ ಎಲ್ಲ ನೋಡಿ ವಿಡಿಯೋ ಮಾಡಿ ಹಾಂ ಸಬ್ಸ್ಕ್ರೈಬ್ ಆಗಿ ಎಲ್ಲ ತೋರಿಸಿ ನೀಟಾಗಿ ನೋಡಿದ್ರೆ ಮೇಲೆ ಎಲ್ಲ ಇದ್ರಲ್ಲೂ ಅದೇ ಥರ ಮಾಡಿದ್ದಾರೆ ಇವಾಗ ದರ್ಗದಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ ಕುತ್ಕೊಂಡು ಊಟ ಮಾಡಿ ಇಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಾಕಿ ಇಲ್ಲೇ ಜೀವನ ಮಾಡ್ತಾರ ಇವರೆಲ್ಲ ನೋಡಿ ತುಂಬ ಜನ ಇದ್ದಾರೆ ಗೈಸ್ ಆ್ಯಂಡ್ ಒಳಗೆ ಪೂರ್ತಿ ಅಂಗಡಿಗಳು ಶಾಪಿಂಗ್ ಸ್ಟ್ರೀಟ್ ಸೊ ಇದಾಗಿತ್ತು ನಮ್ಮ ದರ್ಗಾ ಎಕ್ಸ್ಪೀರಿಯನ್ಸ್ ಇದು ಮಸೀದಿ ಅಕ್ಕ ಇಲ್ಲೇನು ಮಾಡ್ತಾರೆ ಬಂದು ಈಗ ನೀರು ಹಾಕ್ಕೊಂತಾರ ತಲೆ ಮೇಲೆ ಹೋಯ್ತು ಮನೆಯಿಂದ ಮಾಡ್ಕೊಂಡ್ ಬಂದ್ಬಿಟ್ಟಾರೆ ಕ್ಯಾರೆಟ್ ಅಲ್ವಾನ ಕ್ಯಾರೆಟ್ ಹಲ್ವಾ ಥರ ಅದಕ್ಕಿಂತ ತುಂಬ ಚೆನ್ನಾಗಿದೆ ಇದೆಲ್ಲ ಹೈಬ್ರಿಡ್ ಸೊ ಗೈಸ್ ನಾವಿವಾಗ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೃಹದೇಶ್ವರ ಟೆಂಪಲ್ ಅಂತ ಇದು ತಮಿಳ್ನಾಡಲ್ಲೇ ಬಿಗ್ಗೆಸ್ಟ್ ಟೆಂಪಲ್ಗಳಲ್ಲಿ ಇದು ಒಂದು 1010ನೇ ಇಸ್ವಿನಲ್ಲಿ ಚೋಳರು ಇದ್ದಾಗ ಕಟ್ಟಿರೋ ಟೆಂಪಲ್ಲು 1015 ವರ್ಷ ಆಗೈತೆ ಇವಾಗಲೂ ಉಳ್ಕೊಂಡಿರೋ ಟೆಂಪಲ್ ದೊಡ್ಡ ಟೆಂಪಲ್ ಅಂದರೆ ಇದೆ. ದಿಸ್ ಇಸ್ ದ ವಾರ್